ಹಾಯ್ ಹಲೋ ನಮಸ್ತೆ, ನಾನು ಶೀಲಾ ಸಿ ಶೆಟ್ಟಿ, ಫ್ಯಾಷನ್ ಆ್ಯಂಡ್ ಲೈಫ್ ಸ್ಟೈಲ್ ಜರ್ನಲಿಸ್ಟ್. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿ ವಿ ಸ್ಪೆಷಲ್. ಈ ದಿನ ನಮ್ಮ ಜೊತೆ ಇದ್ದಾರೆ ರೂಪಾ ಅಯ್ಯರ್. ಹೌದು, ರೂಪಾ ಅಯ್ಯರ್ ಅವರ ಫ್ಯಾಷನ್ ಸ್ಟೇಟ್ಮೆಂಟ್ಸ್, ಸ್ಟೈಲ್ ಸ್ಟೇಟ್ಮೆಂಟ್ಸ್, ಬ್ಯೂಟಿ ಟಿಪ್ಸ್ ಎಲ್ಲದ್ರ ಬಗ್ಗೆ ಅವರನ್ನೇ ಮಾತಾಡಿ ತಿಳ್ಕೊಳ್ಳೋಣ. ಓಕೆ, ರೂಪಾ ಅಯ್ಯರ್ ಅವರೇ, ವೆಲ್ಕಮ್ ಟು ಫ್ಯಾಷನ್ ಇಂಟರ್ವ್ಯೂ. ಥ್ಯಾಂಕ್ ಯು ಮ್ಯಾಮ್. ಹೌ ಆರ್ ಯು? ಲುಕಿಂಗ್ ಸೋ ಪ್ರೆಟಿ. ಥ್ಯಾಂಕ್ ಯು. ನೀವು ಅಷ್ಟೇನೆ, ನಮಗೆ ಟಿಪ್ಸ್ ಕೊಡಬೇಕು, ನೀವು ನನ್ನ ಕೇಳ್ತಿದ್ರೆ. ನೀವೇ ದೇವಿ ಥರ ಕಾಣಿಸ್ತಾ ಇದ್ದೀರಾ. ಸೋ ಕೈಂಡ್. ಓಕೆ, ರೂಪಾ ಅವರೇ, ನಿಮ್ಮನ್ನು ನೋಡಿದ ತಕ್ಷಣವೇ ಒಂದು ಸರಿ ನಮಗೂ ವಾವ್ ಅಷ್ಟೇ ಅಲ್ಲ, ಒಂಥರ ಹೇಗಂದರೆ ಸಮ್ಮೋಹನ ಅಂತಾರಲ್ಲ ಆ ರೀತಿ ಅಲ್ವಾ, ಆ ಥರ ಅನಿಸುತ್ತೆ. ಸೊ ಸಿಂಪಲ್ಲಾಗಿ ಈಗ ನೀವು ಎಷ್ಟೇ ಟ್ರೆಡಿಷನಲ್ ಆಗಿರ್ಬೋದು, ಹೇಗೆ ಇರ್ಬೋದು, ಸಿನಿಮಾ, ರಾಜಕೀಯ ಎಲ್ಲ ರಂಗದಲ್ಲಿದ್ದೀರಾ, ನಿಮ್ಮ ಫ್ಯಾಷನ್ ಸ್ಟೇಟ್ಮೆಂಟ್ ಏನು? ನನ್ನ ಫ್ಯಾಷನ್ ಸ್ಟೇಟ್ಮೆಂಟ್ ಏನಂದರೆ, ನಿಮ್ಮ ಟ್ರೆಂಡನ್ನು ನೀವೇ ಸೆಟ್ ಮಾಡ್ಕೊಳ್ಳಿ. ಸೊ ಬೇರೆಯವ್ರ ಥರ ನಾನು ಫಾಲೋ ಮಾಡ್ತೀನಿ ಅಂತ ಅಂದ್ಕೋಬೇಡಿ. ದಟ್ಸ್ ವಾಟ್ ಐ ಫಾಲೋಡ್. ನಾನು ಚಿಕ್ಕ ವಯಸ್ಸಿಗೆ ಸೀರೆ ಉಟ್ಕೊಳ್ಳೋಕೆ ಶುರು ಮಾಡಿದೆ, ಚಿಕ್ಕ ವಯಸ್ಸಿಗೆ ದೊಡ್ಡ ಕುಂಕುಮನ ಇಟ್ಕೊಳ್ಳೋಕೆ ಶುರು ಮಾಡಿದೆ. ನಾನು ರುದ್ರಾಕ್ಷಿನ ಯಾರು ಹಾಕೋಬೇಡ ಅಂತ ಹೇಳೋದು ಕೇಳೋದಕ್ಕೆ ನಾನು ಯಾರಿಗೂ ಪರ್ಮಿಷನ್ ತೊಗೊಂಡು ಮಾಡ್ಕೊಳ್ಳಿಲ್ಲ. ನಾನು ನನ್ನದೇ ಅದು ಒಂದು ಟ್ರೆಂಡ್ ಸೆಟ್ಟಿಂಗ್ ಮಾಡಿಕೊಂಡೆ. ರೂಪಾ ಅಯ್ಯರ್ ಅಂದರೆ ಹಿಂಗೆ ಇದ್ದಾರೆ ಅಂತ. ಸೊ ಅದಕ್ಕೆ ನಾನು ಹೇಳೋದು, ನಿಮ್ಗೆ ನೀವೇ ಒಂದು ಕ್ರಿಯೇಟಿವ್ ಆಗಿ ಮಾಡ್ಕೊಳ್ಳಿ ಅಂತ. ಓಕೆ, ನೀವೇ ಹೇಳಿದ್ರಿ. ಈಗ ರೂಪಾ ಅಯ್ಯರ್ ರೂಪನ್ನ ನಾವು ಬರೀ ಟ್ರೆಡಿಷನಲ್ ಆಗಿ ನೋಡ್ಬೋದಾ ಅಥವಾ ವೆಸ್ಟರ್ನ್ ಲುಕ್ಕಲ್ಲೂ ನೋಡ್ಬೋದಾ? ನೋಡಿದಾರೆ ಮ್ಯಾಮ್ ಎಷ್ಟೊಂದು. ನಾನು ದಿನನಿತ್ಯ ಓಡಾಡ್ಬೇಕಾದ್ರೆ ಸಿನಿಮಾ ಅಷ್ಟೇ ಅಲ್ಲ, ನಾನು ಕಾಲೇಜಸ್ಗೆ ಹೋದಾಗಲೂ ಜೀನ್ಸು ಶರ್ಟ್ ಹಾಕ್ಕೊಂಡು ಫಾರ್ಮಲಿ ಆ ಥರ ಎಲ್ಲ ಓಡಾಡ್ತೀನಿ, ಹೋಗ್ತೀನಿ. ಅಂದರೆ ಒಂದು ಗೌರವಾನ್ವಿತವಾಗಿ ಹೇಗಿರಬೇಕೋ ಆ ರೀತಿ ಡ್ರೆಸ್ಅಪ್ ಮಾಡ್ಕೋತೀನಿ, ಮಾಡರ್ನ್ ಆಗಿ ಹೋಗ್ತೀನಿ. ನಾನು ಹೇರ್ ಸೆಟ್ಟಿಂಗ್ ಯಾವಾಗಲೂ ಮಾಡ್ಕೋತೀನಿ, ನಾನು ಫಿಟ್ನೆಸ್ಗೆ ಇಂಪಾರ್ಟೆನ್ಸ್ ಕೊಡ್ತೀನಿ. ಸೊ ಅದೆಲ್ಲ ಇದ್ದೇ ಇದೆ. ನಿಮ್ಮ ಯೂನಿಕ್ ಸ್ಟೈಲ್ ಸ್ಟೇಟ್ಮೆಂಟು, ನಿಮ್ಮ ಆ ಸ್ಟೈಲ್ ಸ್ಟೇಟ್ಮೆಂಟಲ್ಲಿ ಆ ವಸ್ತು ಆಗಲಿ ಅಥವಾ ಏನೇ ಆಗಲಿ, ಈವನ್ ಅದು ಸ್ಮೈಲ್ ಆಗ್ಬೋದು, ಬೇರೆ ಏನಾದರೂ ಆಗ್ಬೋದು, ಬಿಟ್ಟಿರೋಕ್ಕಾಗ್ದಿಲ್ತದಂತ ಅಂಥದ್ದು ಯೂನಿಕ್ ಸ್ಟೇಟ್ಮೆಂಟ್ ಏನು ಅಂದರೆ ಕಾನ್ಫಿಡೆನ್ಸ್. ನಾನು ಕಾನ್ಫಿಡೆನ್ಸ್ ಇಟ್ಕೊಂಡೆ ನಾನು ಎಲ್ಲೇ ಹೋಗೋದು. ಅದು ನಾನು ನೈಟ್ ಡ್ರೆಸ್ ಹಾಕ್ಕೊಂಡಿರಲಿ, ನನ್ನ ಜೀನ್ಸು ಶರ್ಟ್ ಹಾಕ್ಕೊಂಡಿರಲಿ, ಸೀರೆ ಉಟ್ಕೊಂಡಿರಲಿ, ಒಂಥರ ನನ್ನ ಕಾನ್ಫಿಡೆನ್ಸ್ ಇಟ್ಕೊಂಡೆ ನಾನು ಹಿಂಗೆ ಹೋಗ್ತೀನಿ. ಸೊ ಆ ಕಾನ್ಫಿಡೆನ್ಸ್ ಇದ್ದಾಗ ನಿಮಗೆ ಇವನ್ ಹಳೇ ಬಟ್ಟೆ ಕೂಡ ನಾನು ಎಷ್ಟೋ ಸತಿ 10 ವರ್ಷದ ಹಳೇದೇ ಹಾಕ್ಕೊಳ್ಳೋದು. ರಿಯೂಸ್ ಮಾಡ್ತೀರಾ? ಅಯ್ಯೋ, ನಾನು ಎಲ್ಲ ರಿಯೂಸೇ ಮಾಡೋದಪ್ಪ. ನಂದು ಹಳೆ 10 ವರ್ಷದ ಬಟ್ಟೆನೇ ಈಗ ಮೊನ್ನೆ ಶೂಟಿಂಗಲ್ಲೂ ಫಿಲಮಲ್ಲಿ ಹಾಕ್ಕೊಂಡಿದ್ದೀನಿ. ಮೊನ್ನೆ ಯಾರೋ ಕೇಳಿದ್ರು ನಿಮ್ಮ ಸ್ಟೈಲ್ಸ್ ಎಲ್ಲ ಚೆನ್ನಾಗಿತ್ತು, ಕಾಸ್ಟ್ಯೂಮ್ಸ್ ಅನ್ನೋದೇ, ಅದು 10 ವರ್ಷ ಹಳೇದು ನೋಡಿ ಅಂತ. ಓಕೆ, ಅಂದರೆ ಹಳೇದಾದ ತಕ್ಷಣನೇ ಈಗಿನ ಜನ್ರೇಷನಲ್ಲಿ ಏನಾಗಿದೆ ಅಂದರೆ, ಒಂದು ಸರಿ ಆ ಡ್ರೆಸ್ ಹಾಕಿ ಒಂದು ಸರಿ ವಿಡಿಯೋ ಫೋಟೋದಲ್ಲಿ ಕಾಣಿಸಿದ್ರೆ ಆ ಡ್ರೆಸ್ ಮತ್ತೆ ಕಾಣಿಸ್ಕೊಳ್ಳೋದೇ ಇಲ್ಲ. ಅದೇ ಅದೊಂದು ಮಾಡ್ಕೊಂಡಿದ್ದಾರೆ ಜನ. ನಂಗೆ ಹೌದಲ್ಲ, ನಾನು ಅಷ್ಟೆಲ್ಲ ಇಂಪಾರ್ಟೆನ್ಸ್ ಕೊಡಲ್ಲ. ನಾನು ಇಂಪಾರ್ಟೆನ್ಸು ನನ್ನ ಜ್ಞಾನಕ್ಕೆ, ನನ್ನ ಕಾನ್ಫಿಡೆನ್ಸು, ನನ್ನ ವ್ಯಕ್ತಿತ್ವಕ್ಕೆ ಕೊಡ್ತೀನಿ. ಮತ್ತು ಯಾವುದೇ ಒಂದು ಬಟ್ಟೆ ತಂದರೂ ದೇವ್ರ ಮುಂದೆ ಇಟ್ಬಿಟ್ಟು ಕಣ್ಣಿಗೆ ಹೊತ್ಕೊಂಡೆ ನಾನು ಹಾಕ್ಕೊಳ್ಳೋದು ಫಸ್ಟು. ಸೊ ಅದೆಲ್ಲದಕ್ಕೂ ಒಂದು ಎನರ್ಜಿ ತುಂಬಿಟ್ಟಿರ್ತೀನಿ. ಸೊ ಹಾಗಾಗಿ ನಾನು ಬದಲಾಯಿಸ್ಕೊಂಡು ಹೋದ್ರೇ ನಾನು ಚೆನ್ನಾಗಿ ಕಾಣೋದು ಅಂತೇನಲ್ಲ. ಓಕೆ, ಸೊ ನೀವು ಶಾಪಿಂಗ್ ಕ್ರೇಜ್ ಇದೆಯಾ ನಿಮಗೆ? ನನ್ನ ಗಂಡನ ನಮ್ಮ ಮನೇಲೆಲ್ಲ ಅದೇ ಬೈತಾರೆ, ಇವಳೊಂದು ದಿನ ಶಾಪಿಂಗ್ ಹೋಗಲ್ಲ, ವಿಂಡೋ ಶಾಪಿಂಗು ಬರಲ್ಲ. ಶಾಪಿಂಗ್ ನಂದೇನು ಗೊತ್ತಾ, ಮೈಂಡಲ್ಲಿ ಡಿಸೈಡ್ ಮಾಡ್ಕೋತೀನಿ. ನಾನು ಹೋಗ್ಬಿಟ್ಟು ಯೆಲ್ಲೋ ಕಲರ್ ಸೀರೆ ತೊಗೋಬೇಕು ಅಂದರೆ ಟಕ್ಕಂತಂಗೆ ಹೋಗ್ತೀನಿ, ಬರೀ ಯೆಲ್ಲೋ ಕಲರ್ ತೊಗೋತೀನಿ, ಓಡ್ ಬಂದುಬಿಡ್ತೀನಿ. ಅದು ನಾನು ಕಾರ್ ಪಾರ್ಕ್ ಮಾಡ್ಬಿಟ್ಟು ನಾನೇ ಓಡೋಗಿ ತರೋದು. ಅಥವಾ ಎಲ್ಲೋ ಇನ್ಯಾವುದೋ ಬೊಂಬೆಗೇನೋ ಹಾಕಿರ್ತಾರೆ ಅಂದರೆ ಮಾನಿಕ್ವಿನ್ಗೆ, ಅದನ್ನು ನೋಡ್ಬಿಟ್ಟು ಅದು ಬೇಕು ಅಂತ ತೊಗೊಳೋದು. ನಾನು ಎಷ್ಟೋ ಸತಿ ಇವನ್ 300 ರೂಪಾಯಿ ಸೀರೆ ಅಲ್ಲೆಲ್ಲೋ ರೋಡಲ್ಲಿ ಹಾಕಿರೋ ತುಂಬ ಚೆನ್ನಾಗಿದೆ ಅಂದರೆ ಅದನ್ನ ಪಿಕ್ ಮಾಡ್ಕೊಂಡ್ಬರ್ತೀನಿ. ಅದಕ್ಕೆ ಬ್ಲೌಸ್ ಚೆನ್ನಾಗಿ ಮಾಡಿಸ್ಕೊಳ್ತೀನಿ. ಬ್ರ್ಯಾಂಡ್ ಫ್ರೀಕ್ ಆ ಥರ ಇಲ್ಲ? ನೋ 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 ನನ್ನ ಬೆಲ್ಟ್ ಇದು, ನನ್ನ ಗ್ಲಾಸ್ ಇದು, ನನ್ನ ಬ್ಯಾಗ್ ಇದು, ನಂದು ಆ ಬ್ರ್ಯಾಂಡ್ ಈ ಬ್ರ್ಯಾಂಡ್ ಅಲ್ಲ, ನಾನೇ ಬ್ರ್ಯಾಂಡು. ಓ ಸೂಪರ್. ಆ್ಯಕ್ಚುಲಿ ನಿಮ್ಮ ಬ್ಯೂಟಿ ಟಿಪ್ಸ್, ನಿಮ್ಮ ಬ್ಯೂಟಿ ಸೀಕ್ರೆಟ್ ಹೇಳಿ. ಅದಕ್ಕೊಂದಿಷ್ಟು ಬ್ಯೂಟಿ ಸೀಕ್ರೆಟ್ ಮ್ಯಾಮ್ ಯಾವಾಗಲೂ ಎಲ್ರಿಗೂ ಹೇಳ್ತಿರ್ತೀನಿ, ನೀವು ಕೃಷ್ಣನ್ ನೆನೆಸ್ಕೊಂಡು ಮಲ್ಕೊಂಡ್ರೆ ಕೃಷ್ಣ ದಿನ ಬಂದು ಮುತ್ತು ಕೊಡ್ತಾನೆ, ಅವಾಗ ನಾವು ಬ್ಯೂಟಿಫುಲ್ ಆಗಿ ರಿಯಲಿ ಅಂತ ಯಾವಾಗಲೂ ಹೇಳ್ತೀನಿ. ಅದು ಭಕ್ತಿಯಿಂದ ಬ್ಯೂಟಿ ಹೆಚ್ಚುತ್ತೆ. ಅದು ಕೂಡ ಒನ್ ಆಫ್ ದ ಆರ್ಟಿಕಲ್ಸ್ ನ ಬರ್ದಿರೋದು. ನೀವು ಮಂತ್ರ ಜಪ ಮಾಡ್ತಾ ಭಕ್ತಿ ಇಟ್ಕೊಂಡು ಫೀಚರ್ಸ್ ಎಲ್ಲ ನಂಗೆ ತಾತನಿಂದ ಬಂದಿರೋದು. ಅದೆಲ್ಲ ಇದೆ ಅನ್ಬಿಟ್ಟು ನಾನು ಚೆನ್ನಾಗಿ ಕಾಣ್ತೀನಿ ಅಂತಿರಲ್ಲ. ನಮ್ಮಲ್ಲೂ ಫ್ಲಾಸ್ ಇರುತ್ತೆ, ನಮ್ಮಲ್ಲೂ ಏನೇನೋ ತೊಂದರೆಗಳಿರುತ್ತೆ. ಅದೇನಂದ್ರೆ ಅದನ್ನ ಎನ್ಹ್ಯಾನ್ಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಿಮ್ಮಲ್ಲಿ ಇಂಟರ್ನಲ್ಲಿ ಮತ್ತು ಎಕ್ಸ್ಟರ್ನಲ್ಲಿ ಒಂದು ಎನರ್ಜಿ ಬರಬೇಕು, ಆರಾ ಬರಬೇಕು ಅಂತಂದಾಗ ಅದು ಮಂತ್ರ ಜಪದಿಂದ, ಪೂಜೆಯಿಂದಾನೆ, ಭಕ್ತಿಯಿಂದಾನೇ ಬರೋದು. ಓಕೆ, ನಿಮ್ಮ ಫಿಟ್ನೆಸ್ ಸೀಕ್ರೆಟ್ ಹೇಳಿ. ಫಿಟ್ನೆಸ್ಸಿಗಾಗಿ ಏನು ಮಾಡ್ತೀರಾ? ನಾನು ಫಿಟ್ನೆಸ್ ಯಾವಾಗಲೂ ಹೇಳ್ತೀನಿ, ಹುಟ್ಟಿದ್ದಕ್ಕೋಸ್ಕರ ತಿನ್ನಬೇಕೇ ಹೊರತು ತಿನ್ನೋದಕ್ಕಾಗಿ ಹುಟ್ಟಬಾರ್ದು ಅಂತ, ಹುಟ್ಟಿದ್ದೀವಿ ಅನ್ಕೋಬಾರ್ದು ಅಂತ. ನಾನು ಗಬ ಅಂತ ತಿನ್ನಲ್ಲ. ನಾನು ತುಂಬ ಮೆಂಟಲಿ ತುಂಬ ಚೆನ್ನಾಗಿ ಫಿಕ್ಸ್ ಮಾಡ್ಕೊಳ್ತೀನಿ. ಅನ್ನ ತಿನ್ನಬಾರ್ದು ಅಂದರೆ ತಿನ್ನೋದೇ ಇಲ್ಲ.
ಬ್ಯೂಟಿಫುಲ್ಲಾಗಿ ನಂಗೆ ಅಯ್ಯೋ ಬಿಟ್ಬಿಟ್ಟಿದ್ದೀನಲ್ಲ ಅಂತ ನಾನು ಗೋಗರಿಯೋದು ಅಥವಾ ನೊಂದ್ಕೊಳ್ಳೋದು ಇಲ್ಲ. ತುಂಬ ಚೆನ್ನಾಗಿ ಫಿಕ್ಸ್ ಮಾಡಿಕೊಂಡ್ರೆ ನಾನು ಹಂಗೆ ಆಮೇಲೆ ಟ್ರೆಡ್ಮಿಲ್ ಮೇಲೆ 2 hours ರನ್ ಮಾಡಬೇಕು ಅಂದರೆ ನಾನು ಮಾಡೇ ಮಾಡ್ತೀನಿ. ನನಗಿಷ್ಟ ಅದು. ನಾನು ಒಂದಷ್ಟು ಹಾಡುಗಳನ್ನ ಹಾಕೊಂಡ್ಬಿಟ್ಟು ನಂಗೆ ಹಾಡಿನ ಹುಚ್ಚು, ಹಾಡು ಕೇಳ್ಕೊಂಡು ಹಾಡೇ ನನ್ನ ಫ್ರೆಂಡು, ಯಾವಾಗಲೂ ಹಾಡು ಕೇಳ್ಕೊಂಡು ರನ್ ಮಾಡ್ತಾ ಇರ್ತೀನಿ. ಸೊ ಅದಕ್ಕೆ ಫಿಟ್ ಆಗಿರ್ತೀನಿ. ಯೋಗ ಮಾಡ್ತೀನಿ, ಸೂರ್ಯ ನಮಸ್ಕಾರ, ಅದು ಬಿಟ್ಟು ವರ್ಕೌಟ್ ಮಾಡೇ ಮಾಡ್ತೀನಿ. ನಾನು ಒಂದು 2 ಇಂಚ್ ಹಿಂಗೆ ದಪ್ಪ ಆದೆ ಅಂದರೆ ತಿರ್ಗಿ 2 ಇಂಚ್ ವಾಪಸ್ ತಂದ್ಕೊಂಡ್ಬಿಡ್ತೀನಿ. ತುಂಬ ಹಂಗೋಗಿ ಹಿಂಗೆ ಬರಲ್ಲ. ಅದನ್ನೆಲ್ರಿಗೂ ನಾನು ತುಂಬ ಸತಿ ಹೇಳಿದ್ದೀನಿ. ತುಂಬ ಓವರ್ ದಪ್ಪ ಆದಮೇಲೆ ನೀವು ಒಳಗೆ ತಂದ್ಕೊಳ್ಳೋದು ತುಂಬ ಕಷ್ಟ. ಯಾವಾಗ ನಿಮ್ಮನ್ನು ನೀವು ಗಮನಿಸ್ಕೋತಿರೋ 2 ಇಂಚ್ ದಪ್ಪ ಆದೆ ಅಂತ ವಾಪಸ್ ತಂದ್ಕೊಂಬಿಡಿ. ಓಕೆ, ನೀವು ಏನು ಟಿಪ್ಸ್ ಕೊಡ್ತೀರಾ? ಬ್ಯೂಟಿ ಟಿಪ್ಸ್ ಆದರೆ ಏನು ಕೊಡ್ತೀರಾ ಮಹಿಳೆಯರಿಗೆ ಅಥವಾ ನಿಮ್ಮ ಫ್ಯಾನ್ ಫಾಲೋವರ್ಸ್ಗೆ? ಬ್ಯೂಟಿ ಟಿಪ್ಸು ನೆಮ್ಮದಿಯಾಗಿ ನಿದ್ದೆ ಮಾಡಿ ಫಸ್ಟು. ನಿಮ್ಮ ನಿದ್ದೆನೇ ಬಹಳ ಮುಖ್ಯ. ಆಮೇಲೆ ಓವರ್ ಥಿಂಕಿಂಗ್ ಮಾಡಬೇಡಿ, ಅದೆಲ್ಲ ಯಾವುದು ವರ್ಕೌಟ್ ಆಗಲ್ಲ. ಆಮೇಲೆ ನೀವೇನು ಊಟ ಮಾಡ್ತಿರೋ ಅದನ್ನು ಕೂಡ ಮಂತ್ರದ ಮೂಲಕನೇ ಊಟ ಮಾಡಿದ್ರೆ ಎಲ್ಲದಕ್ಕೂ ಒಂದು ಎನರ್ಜಿನ ಆ್ಯಡ್ ಮಾಡ್ಕೊಳ್ಳಿ. ಅವಾಗ ತಾನಾಗೆ ಬ್ಯೂಟಿಫುಲ್ ಆಗಿರ್ತೀರ. ನೀವು ನೋಡಿ, ನಿಮಗೆ ಗೊತ್ತಿಲ್ದಂಗೆ ನಿಮ್ಮಲ್ಲಿ ಕಣ್ಣಲ್ಲಿ ಒಂದು ಕಳೆ ಶುರುವಾಗುತ್ತೆ, ನಿಮ್ಮಲ್ಲೇನೋ ಒಂದು ಬ್ಯೂಟಿ ಶುರುವಾಗುತ್ತೆ, ಅಟ್ರಾಕ್ಷನ್ ಶುರುವಾಗುತ್ತೆ. ನೀವೆಲ್ಲ ಸಂಮೋಹನ, ಆ ಸಂಮೋಹನ ನಿಮ್ಮಲ್ಲಿ ಶುರುವಾಗುತ್ತೆ. ಕೃಷ್ಣನ್ ಬ್ಯೂಟಿ. ಓಕೆ, ಸೊ ಫಿಟ್ನೆಸ್ಸು ಬ್ಯೂಟಿ ಟಿಪ್ಸ್ ಎಲ್ಲ ಹೇಳಿದ್ರಿ. ನಿಮ್ಮ ಫ್ಯಾಷನ್ ಮಂತ್ರ ಅಂತ ನೀವು ಹೇಳೋದಾದರೆ ಸಿಂಪಲ್ಲಾಗಿ ಏನು ಹೇಳ್ತೀರಿ? ನನ್ನ ಫ್ಯಾಷನ್ ಮಂತ್ರ ಸೀರೆನೇ. ಯಾವಾಗಲೂ ಸೀರೆನೇ ಉಟ್ಕೊಳ್ಳೋದು. ಹೆಣ್ಮಕ್ಳಿಗೆ ಸೀರೆ ಚೆನ್ನಾಗಿರುತ್ತೆ ಅಂತ ಕ್ವಿಕ್ಕಾಗಿ 30 ಸೆಕೆಂಡ್ಸಲ್ಲಿ ಸೀರೆ ಉಟ್ಕೋತೀನಿ ನಾನು. ಬೇರೆಯವ್ರು ರೆಡಿ ಆಗುವಾಗ 2 hour ಮಾಡ್ಕೊ, ನಿಧಾನಕ್ಕೆ ಹಚ್ಕೊ. ನಾನು ಏನು ಗೊತ್ತಾ, ಸೀರೆ ಉಟ್ಕೊಂಡು ಕಾರಲ್ಲಿ ಕೂತ್ಕೊಂಡ್ಬಿಡ್ತೀನಿ. ಕಾರಲ್ಲಿ ಎವ್ರಿ ಸಿಗ್ನಲಲ್ಲಿ ಹಚ್ಕೊ, ಇದಚ್ಕೊ ಹಚ್ಕೊಂಡು ಹೋಗೋದು. ನಾನು ಅಲ್ಲಿ ನೇಲ್ ಪಾಲಿಶ್ ಕೂಡ ಸಿಗ್ನಲಲ್ಲಿ ನಿಲ್ಸಿದಾಗ ಪಕ್ಕದಲ್ಲಿ ಇಟ್ಕೊಂಡಿರ್ತೀನಿ, ಅದನ್ನ ಅಲ್ಲಿ ಹಚ್ಕೊಳ್ಳೋದು. ಒಂದಿಷ್ಟು ಸಿಂಪಲ್ ಟಿಪ್ಸ್ ಕೊಡಿ ಹಾಗಾದ್ರೆ. ವರ್ಕಿಂಗ್ ವುಮನ್ ಆಗೋದು, ಬ್ಯುಸಿಯೆಸ್ಟ್, ತುಂಬ ಬ್ಯುಸಿ ಇರ್ತಾರಲ್ಲ ಮಹಿಳೆಯರು, ಅಂಥವ್ರಿಗೆ ಒಂದಿಷ್ಟು. ಅದೇ ಆ್ಯಕ್ಚುಲಿ ನಮ್ಮ ಬ್ಯುಸಿಯೆಸ್ಟು ಮಹಿಳೆಯರಿಗೇನೆ ತುಂಬ ಕಷ್ಟ. ಏನಾಗುತ್ತೆ, ನಾವು ಮಹಿಳೆ ಥರನೇ ಇರಬೇಕು. ಫೆಮಿನೈನ್ ಕ್ವಾಲಿಟಿನ ಯಾವತ್ತೂ ಬಿಟ್ಕೊಡ್ಬೇಡಿ. ಮಹಿಳೆಯಾಗಿದ್ರೇ ಬ್ಯೂಟಿಫುಲ್ಲಾಗಿ ಆಕರ್ಷಣೀಯವಾಗಿರೋದು. ನಾನು ತುಂಬ ಬ್ಯುಸಿಯಾಗಿದ್ದೀನಿ, ಹುಡುಗನ ಥರ ಇರ್ತೀನಿ ಅಂತ ಅನ್ಕೋಬೇಡಿ. ಯು ಶುಡ್ ರೆಸ್ಪೆಕ್ಟ್ ಯುವರ್ ಸೆಲ್ಫ್ ದಟ್ ಯು ಆರ್ ಎ ವುಮೆನ್. ಅದಕ್ಕಾಗಿ ನೀವು ಮಹಿಳೆನ ಯಾವಾಗಲೂ ಅಲಂಕಾರ ಮಾಡಿಕೊಂಡೆ ನೀನು ಬ್ಯೂಟಿಫುಲ್ಲಾಗೆ ಪ್ರೆಸೆಂಟ್ ಮಾಡಬೇಕು. ಅದರಲ್ಲಿ ನೀವು ಯಾವತ್ತೂ ಕಾಂಪ್ರಮೈಸ್ ಮಾಡ್ಕೋಬೇಡಿ. ಅದಕ್ಕೆ ನಾವು ಒಂದು ನೇಲ್ ಪಾಲಿಶ್ ಆಗಿರಲಿ, ಯಾವ ಸೀರೆಗೆ ಯಾವ ಬ್ಲೌಸ್ ಹಾಕ್ಕೋಬೇಕು ಅನ್ನೋದು, ಯಾವ ಬ್ಯಾಗ್ ಇಟ್ಕೋಬೇಕು ಅನ್ನೋದಾಗಿರಲಿ, ಹೇಗೆ ಮಾತಾಡಬೇಕು, ಇಷ್ಟೇ ಬಾಯಿ ಓಪನ್ ಮಾಡಬೇಕು ಅನ್ನೋದು ಕೂಡ ನಾನೆಲ್ಲ ಕನ್ನಡಿ ನೋಡಿಕೊಂಡು ತುಂಬ ಜನ ಅದೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತೀವಿ. ಮತ್ತು ಹೇಗೆ ಮಾತಾಡಬೇಕು, ಓವರಾಗಿ ಬಿಹೇವ್ ಮಾಡಬಾರ್ದು, ಕಮ್ಮಿನೂ ಮೂಕರ ಥರ ಬಿಹೇವ್ ಮಾಡಬಾರ್ದು, ಒಂದು ಮ್ಯಾನರಿಸಮ್ಸ್ ಇರಬೇಕು. ಇವೆಲ್ಲವೂ ಆ್ಯಕ್ಚುಲಿ ಬ್ಯೂಟಿ ಟಿಪ್ಸೇ. ನೀನು ಹೌ ಡು ಯು ಪ್ರೆಸೆಂಟ್ ಯುವರ್ ಸೆಲ್ಫ್ ಅನ್ನೋದೇ ಒಂದು ಪ್ಯಾಕೇಜ್ ಆಫ್ ಅ ವುಮೆನ್. ಆ ಪ್ಯಾಕೇಜಲ್ಲಿ ನೀವು ಇದ್ದಾಗಲೇ ನೀವು ಎಲ್ಲವನ್ನು ಅಂದರೆ ನಿಮಗೆ ಖುಷಿ ಆಗುತ್ತೆ. ಮೊದಲು ನಿಮ್ಮ ಬಗ್ಗೆ ನೀವು ತುಂಬ ಖುಷಿ ಪಟ್ಕೊಳ್ಳೋದನ್ನ ಕಲ್ತ್ಕೊಳ್ಳಿ. ಹಂಗಂತ ಈಗ ಇನ್ನೊಂದು ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಫಸ್ಟು ಸ್ಟಾರ್ಟ್ ಲವ್ವಿಂಗ್ ಯುವರ್ ಸೆಲ್ಫ್ ಲವ್ ಅಂದ್ ಮಾತ್ರಕ್ಕೆ ಸೆಲ್ಫಿಶ್ ಅಲ್ಲ ಅದು. ಯು ಶುಡ್ ಸೆಲ್ಫ್ ಲವ್ ಅಂದರೆ ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳಿರೋದು, ನಿನ್ನ ದೇಹದಲ್ಲೇ ಜೀವಾತ್ಮ ಇರೋದನ್ನ ನಿನ್ನ ದೇಹವನ್ನು ಚೆನ್ನಾಗಿ ನೋಡ್ಕೋ ಅಂತ. ಸೊ ನಿನ್ನ ದೇಹವನ್ನು ಚೆನ್ನಾಗಿ ನೋಡ್ಕೋ ಅಂತ ಹೇಳಿದಾನೆ ಹೊರತು ದೇಹವನ್ನು ಅಬ್ಯೂಸ್ ಮಾಡು ಅಂತಲ್ಲ. ಸೊ ದೇಹವನ್ನು ಚೆನ್ನಾಗಿ ನೋಡಿಕೊಂಡು ಎಲ್ಲರನ್ನೂ ಪ್ರೀತಿಸಬೇಕು. ಸೆಲ್ಫ್ ಲವ್ ಅಂದರೆ ಒಬ್ಬಳನ್ನೇ ಲವ್ ಮಾಡ್ಕೋಬೇಕು ಅಂತಲ್ಲ. ಓಕೆ, ಅದಷ್ಟು ಟಿಪ್ಸ್. ಥ್ಯಾಂಕ್ ಯು ರೂಪಾ ಅವರೇ. ಫ್ಯಾಷನ್, ಬ್ಯೂಟಿ ಎಲ್ಲದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಹಾಗೂ ಇನ್ಫಾರ್ಮೇಷನ್ ಆಗಲಿ ಎಲ್ಲದ್ರ ಬಗ್ಗೆ ನಮಗೆ ಚೆನ್ನಾಗಿ ಹೇಳಿದ್ರಿ, ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಸಿಂಪಲ್ಲಾಗಿ. ಥ್ಯಾಂಕ್ ಯು ವೆರಿ ಮಚ್. ಮೈ ಪ್ಲೇಷರ್ ಮ್ಯಾಮ್. ಎಲ್ಲ ವಿಶ್ವವಾಣಿ ವೀಕ್ಷಕರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ವುಮೆನ್ಸ್ ಡೇ ಎಲ್ರಿಗೂ, ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇಂತಹ ಮತ್ತಷ್ಟು ಸೆಲೆಬ್ರಿಟಿಗಳ ಫ್ಯಾಷನ್ ಟಿಪ್ಸ್ಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.